ಸರ್ವೇ ಸಂತು ನಿರಾಮಯಾಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ನಿಜ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ. ಇಂದು ಭಾನುವಾರ ಸಪ್ತಮಿ ತಿಥಿ ಹಾಗೂ 21ನೇ ತಾರೀಕು ಪೂರ್ವ ಫಲ್ಗುಣಿ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರುವುದಿಲ್ಲ. ಪ್ರೇಮ ಪ್ರೀತಿ ದಾಂಪತ್ಯ ಪ್ರಕರಣಗಳಲ್ಲಿ ಮನಸ್ಸಿಗೆ ಕ್ಲೇಶ ಹಾಗೂ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ. ಹಣಕಾಸಿನ ವಿಚಾರದಲ್ಲಿ ಇಂದು ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಹೀಗಾಗಿ ಹುಷಾರಾಗಿರಬೇಕು. ವೃಷಭ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳ ಬಗ್ಗೆ ಮತ್ತು ಆಸ್ತಿಪಾಸ್ತಿ ವಿಚಾರಗಳು, ಕೋರ್ಟು ಕಚೇರಿ ಮ್ಯಾಟರ್ಗಳು ಹಾಗೂ ನಿಮ್ಮ ಡಾಕ್ಯುಮೆಂಟೇಶನು, ಟ್ಯಾಕ್ಸು ಇತ್ಯಾದಿಗಳ ಬಗ್ಗೆ ತಲೆಯನ್ನು ಜಾಸ್ತಿ ಕೆಡಿಸ್ಕೊಳ್ಬೇಕಾದಂತಹ ದಿನ ಇದು. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಅಲ್ಲಿ ಇರೋರಿಗಂತೂ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸವೇ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪರಾಕ್ರಮದಿಂದ ಎಲ್ಲವನ್ನೂ ಗೆಲ್ಲಬಹುದು. ಮಾತಿನ ಒಂದು ಶಕ್ತಿಯಿಂದ ಎಲ್ಲ ಅಡಚಣೆಗಳನ್ನು ನಿವಾರಿಸಿಕೊಳ್ಳಬಹುದು. ಕರ್ಕ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳು ಮತ್ತು ಸಂಸಾರದವರ ಶುಭ ಖುಷಿ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕುಟುಂಬದವರೊಡನೆ ಹೆಚ್ಚಿನ ಸಮಯವನ್ನು ಕಳೆಯುವಂತಹ ದಿವಸ. ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ತೊಂದರೆಗಳಿಗೆ ಸ್ವಲ್ಪ ತಾತ್ಕಾಲಿಕವಾದಂತಹ ಪರಿಹಾರ ಪ್ರಾಪ್ತಿಯಾಗ್ತಾ ಇದೆ ಅಂತ ನಿಮಗೆ ಆಶಾಕಿರಣ ಮೂಡಬಹುದು. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಯಾವುದೇ ನಿರ್ಧಾರಗಳು ನಿಮ್ಮ ಪರವಾಗಿ ಇರೋದಿಲ್ಲ, ಯಾರು ನಿಮ್ಮ ಪರವಾಗಿ ಇರೋದಿಲ್ಲ ಅನ್ನುವಂತಹ ಭಾವನೆ ಇವತ್ತು ಕಾಡಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಏನು ಬೇಕೋ ಅದು ಪ್ರಾಪ್ತಿಯಾಗತ್ತೆ. ಧನಾಗಮ ಕೂಡ. ಮಿತ್ರರೊಂದಿಗೆ ಸರಸ ಸಲ್ಲಾಪ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸನ್ನು ಪಡೆಯುವಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಇವತ್ತು ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ಬಹಳ ಹೆಚ್ಚಾಗುವುದು. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲಾ ತೊಂದರೆಗಳು ಪರಿಹಾರವಾಗಿ ಮನಸ್ಸಿಗೆ ಒಮ್ಮೆಲೆ ನೆಮ್ಮದಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ನಿಮ್ಮ ಪ್ರೀತಿ ಪಾತ್ರರೇ ಯಾರು ನಿಮಗೆ ಬಹಳ ಸಹಕಾರಿಯಾಗಿದ್ದರೋ ಅಂತಹವರೇ ಇವತ್ತು ನಿಮ್ಮ ವಿರುದ್ಧವಾಗಿ ಇದ್ದಂತೆ ಭಾಸವಾಗಬಹುದು. ಹೀಗಾಗಿ ಮುಖ್ಯ ನಿರ್ಧಾರಗಳು ಕಾರ್ಯಕ್ಷೇತ್ರದಲ್ಲಂತೂ ಮೊದಲೇ ಬೇಡ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳೊಡನೆ ಹಾಗೂ ದಾಂಪತ್ಯದಲ್ಲಿ ಪ್ರೇಮ ಪ್ರೀತಿ ಪ್ರಕರಣ ಎಲ್ಲದರಲ್ಲೂ ಕೂಡ ಜಯ ಪ್ರಾಪ್ತಿ, ಸಹಕಾರ ಪ್ರಾಪ್ತಿ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಆರೋಗ್ಯದಲ್ಲಿ ಸುಧಾರಣೆ, ಶತ್ರುನಾಶ, ಶತ್ರುಧ್ವಂಸ ಮತ್ತು ನಿಮ್ಮ ಅಡಚಣೆಗಳೆಲ್ಲ ಕರಗಿದಂತೆ ಮನಸ್ಸಿಗೆ ಆತ್ಮವಿಶ್ವಾಸ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಇದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.